ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ. ಗೆಳೆಯರಿ, ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ 207 ಪಾಯಿಂಟ್ಸ್ ಅಥವಾ 0.93% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು. ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಟ್ರೆಂಡ್ ಅಲ್ಲೇ ಇದು. ಹಲವು ಪಾಸಿಟಿವ್ ಸುದ್ದಿಗಳು ಇದಾವೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ. ಬಟ್ ಕುತೂಹಲ ಅಂತ ಇತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಇಮಿಡಿಯೇಟ್ಲಿ ಡೌನ್ ಕೂಡ ಆಯ್ತು, ನೋಡಬಹುದು ನೆಗೆಟಿವ್ ಕೂಡ ಆಗೋಯ್ತು. ಆ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಬಂತು, ಮತ್ತೆ ಇಲ್ಲಿ ಡೌನ್ ಆಯ್ತು, ಮತ್ತೆ ಒಳ್ಳೆ ಬೈಯಿಂಗ್ ಕಂಡು ಬಂತು. ಓವರ್ ಆಲ್ 207 ಪಾಯಿಂಟ್ಸ್ ಅಥವಾ 0.93% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ ರ್ಯಾಲಿ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಂತರ ಸೆನ್ಸೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ 609 ಪಾಯಿಂಟ್ಸ್ ಅಥವಾ 0.83% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಿನ್ನೆ ಹಾಗೂ ಇವತ್ತು ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಇಂಡೈಸಸ್ ಗಳಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 1.13% ಪಾಸಿಟಿವ್ ಇದೆ. ಒಳ್ಳೆ ರಿಕವರಿ ಇವತ್ತು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ 100 ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಇದೆ. ನಿಫ್ಟಿ 200 ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. 500 ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ನಿಯರ್ಲಿ 1% ಇಂದ 1.13% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ 0.33% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 0.37% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 0.55% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ ಅಲ್ಲಿ 0.3 ಇಂದ ಅಪ್ ಟು 0.5 ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳುವುದು ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲದೆ ಇದ್ರು ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.32% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 1.32% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 1.49% ಪಾಸಿಟಿವ್ ಇದೆ. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 1.3 ಇಂದ 1.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಗೇನ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2% ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.28% ಪಾಸಿಟಿವ್ ಇದೆ. ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು 0.78% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ನಿಯರ್ಲಿ 0.5% ಪಾಸಿಟಿವ್ ಇದೆ. FMCG ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 1.19% ಪಾಸಿಟಿವ್ ಇದೆ. IT 0.19% ಪಾಸಿಟಿವ್ ಇದೆ. ಮೀಡಿಯಾ ನಿಯರ್ಲಿ 1% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 2.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಫಾರ್ಮಾ ಕೂಡ ನಿಯರ್ಲಿ 1.5% ಪಾಸಿಟಿವ್ ಇದೆ. PSU ಬ್ಯಾಂಕ್ಸ್ 0.66% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.36% ಪಾಸಿಟಿವ್ ಇದೆ. ರಿಯಾಲ್ಟಿ ಸ್ವಲ್ಪ ಹಿಂದೆ ಉಳಿದಿದೆ, ಇವತ್ತು 0.17% ಡೌನ್ ಆಗಿದೆ. ನಂತರ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.24% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.51% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 2.59% ಪಾಸಿಟಿವ್ ಇದೆ. ಇವತ್ತು ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿರಬಹುದು ಬಹುಶಃ, ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಜಲಕ್ಕನ್ನ ತೋರಿಸಿದ್ದೆ. ಅದರ ಇಂಪ್ಯಾಕ್ಟ್ ಇವತ್ತು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನ ಮೇಲೆ ಬಿದ್ದಿದೆ. ಇವಾಗಲೂ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡ್ತೀನಿ, ಆಗ ನಿಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ. ಓವರ್ ಆಲ್ ಇವತ್ತು ಹಿಂದೆ ಉಳಿದಿದ್ದ ಸೆಕ್ಟರ್ ಅಂತಂದ್ರೆ ನಿಫ್ಟಿ ರಿಯಾಲ್ಟಿ ಅನ್ಬೋದು. ಅದಕ್ಕೂ ಕೂಡ ಒಂದು ಕಾರಣ ಇದೆ, ಒಂದು ರಿಪೋರ್ಟ್ ಬಂದಿದೆ. ಅದನ್ನ ಸಾಧ್ಯವಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಯಾಕೆ ರಿಯಾಲ್ಟಿ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಸಂದರ್ಭದಲ್ಲೂ ಅಂತ. ಹಾಗೆ ಇವತ್ತು ಇನ್ನು ಸ್ವಲ್ಪ ಹಿಂದೆ ಉಳಿದಿದ್ದು ಅಂತಂದ್ರೆ IT ಸೆಕ್ಟರ್ ಅಂತ ಹೇಳ್ಬೋದು. ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ರ್ಯಾಲಿ ಕಂಟಿನ್ಯೂ ಆಗಿದೆ. ನಿನ್ನೆ ಈಗಾಗಲೇ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದೀನಿ. ಖಂಡಿತ ಹಲವಾರು ಪಾಸಿಟಿವ್ಸ್ ನಮಗೆ ಕಂಡು ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿ ರಿಕವರಿ ಲಕ್ಷಣಗಳು ಕಂಡು ಬರ್ತಾ ಇದೆ. ಬಟ್ ಈಗಲೇ ನಾವು ಆತರ ಪಡೋದು ಅಷ್ಟು ಒಳ್ಳೆ ಲಕ್ಷಣ ಅಲ್ಲ. ಹಾಗಾಗಿ ತಾಳ್ಮೆಯಿಂದ ಇರೋದು ಬೆಟರ್ ಅನ್ಸುತ್ತೆ. ಈಗಾಗಲೇ ನೆನ್ನೆ ಸಪರೇಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ. ಖಂಡಿತ ಪಾಸಿಟಿವ್ಸ್ ಅಂತೂ ಕಂಡು ಬರ್ತಾ ಇದೆ. ಡಾಲರ್ ಇಂಡೆಕ್ಸ್ ಡೌನ್ ಆಗ್ತಾ ಇದೆ. ನಮ್ಮ ವಿಕ್ಸ್ ಕೂಡ ಪಾಸಿಟಿವಿಟಿಯನ್ನ ತೋರಿಸ್ತಿದೆ. ಹಾಗೆ ನೆನ್ನೆ ರುಪಿ ಕೂಡ ಡಾಲರ್ ಎದುರುಗಡೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಕೆಲವೊಂದು ಪಾಸಿಟಿವ್ಸ್ ಇದೆ. ಬಟ್ ಸ್ಟಿಲ್ ನಾವಿನ್ನು ಕಾಶಿಯಸ್ ಆಗಿ ಮೂವ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಇನ್ನು ಅನ್ಸರ್ಟೈನಿಟಿಯಿಂದ ಆಚೆ ಬಂದಿಲ್ಲ, ಇನ್ನು ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲೇ ಇದೀವಿ. ಹಾಗಾಗಿ ಕಾಶಿಯಸ್ ಆಗಿ ಮೂವ್ ಆಗ್ಬೇಕಾಗತ್ತೆ. ಈಗ ಆಮೆಯ ನಡಿಗೆ ಬೆಸ್ಟ್. ನಾನು ನೆನ್ನೆನೂ ಕೂಡ ಹೇಳಿದ್ದೀನಿ, ಆತರ ಪಡೋದಕ್ಕಿಂತ ಅಥವಾ ಮೊಲದ ವೇಗದಲ್ಲಿ ಓಡೋದಕ್ಕಿಂತ ಆಮೆಯ ವೇಗ ಬೆಸ್ಟ್. ನಾವು ಸ್ಲೋ ಆಗಿ ಹೋದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ. ಹಾಗೆ ಮಾರ್ಚ್ ಕಳೆದ್ರೆ
Q4 ರಿಸಲ್ಟ್ಸ್ ಕೂಡ ಶುರುವಾಗುತ್ತೆ. ಸೊ ರಿಸಲ್ಟ್ ಸೀಸನ್ ಶುರುವಾದ್ರೆ ಇನ್ನೂ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಆತುರದ ನಿರ್ಧಾರ ಮಾಡೋದು ಸರಿಯಲ್ಲ. ಕಾಶಿಯಸ್ ಆಗಿ ಮೂವ್ ಆಗಬೇಕು ಕರೆಂಟ್ ಸನ್ನಿವೇಶದಲ್ಲಿ. ಗೆಳೆಯರು ನೋಡಬಹುದು, ಕ್ರೂಡ್ ಸೆನ್ಸಿಟಿವ್ ಸ್ಟಾಕ್ ಸರ್ಜ್ ಆಸ್ ಆಯಿಲ್ ಪ್ರೈಸಸ್ ಸ್ಲಿಪ್ ಟು 6 months ಲೋ. ಏಷ್ಯನ್ ಪೇಂಟ್ಸ್, BPCL, HPCL, ಅಪೋಲೋ ಟೈರ್ ಗೇನ್ ಅಪ್ ಟು 4.5%. ಕ್ರೂಡ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂದ್ರೆ ಕ್ರೂಡ್ ಅನ್ನ ಬಳಸುವಂತ ಸ್ಟಾಕ್ ಗಳು, ಹಾಗೆ ಅಪೋಲೋ ಟೈರ್ಸ್ ಆಗ್ಬೋದು, ಏಷ್ಯನ್ ಪೇಂಟ್ಸ್ ಆಗ್ಬೋದು, ಇವೆಲ್ಲ ರಾ ಮೆಟೀರಿಯಲ್ ಆಗಿ ಬಳಸ್ತವೆ. BPCL, HPCL ಅದನ್ನ ವ್ಯವಹಾರವಾಗಿ ಮಾಡಿದ್ರೆ, ಏಷ್ಯನ್ ಪೇಂಟ್ಸ್ ಹಾಗೂ ಅಪೋಲೋ ಟೈರ್ಸ್ ಇವೆಲ್ಲನೂ ಕೂಡ ರಾ ಮೆಟೀರಿಯಲ್ ಆಗಿ ಬಳಸ್ತವೆ. ಹಾಗಾಗಿ ಕ್ರೂಡ್ ಡೌನ್ ಪರ್ಫಾರ್ಮೆನ್ಸ್ ಅವುಗಳ ಮಾರ್ಜಿನ್ ಅನ್ನ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವುಗಳಿಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಕ್ರೂಡ್ ಡೌನ್ ಆದ್ರೆ. ಹಿಂದೆನೂ ಕೂಡ ನಾನು ಈ ರೀತಿಯ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಕ್ರೂಡ್ ಡೌನ್ ಆದಾಗ ಪೇಂಟ್ ಸೆಕ್ಟರ್ ಅಲ್ಲಿ, ಟೈರ್ ಸೆಕ್ಟರ್ ಅಲ್ಲಿ ರ್ಯಾಲಿ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ಯಾರೆಲ್ಲ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಪಾಸಿಟಿವ್ ಆಗುತ್ತೆ ಕ್ರೂಡ್ ಡೌನ್ ಆಗೋದು. ಹಾಗಾಗಿ ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು BPCL, HPCL ಅದನ್ನೇ ವ್ಯವಹಾರ ಮಾಡುವಂತವು, ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ, ಬ್ರೆಂಟ್ ಬಿಲೋ $70 ಟ್ರೇಡ್ ಆಗ್ತಿದೆ ಅಂತ. ಅದು ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಟ್ಟಿದೆ ಕ್ರೂಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗೆ. ಹಾಗಾಗಿನೇ ನಮ್ಮ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಇವತ್ತು. ಇನ್ನು ಹೀಟ್ ವೇವ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನೋಡಬಹುದು. IMD ಹೀಟ್ ವೇವ್ ಜಾಸ್ತಿ ಆಗ್ಬೋದು ಅನ್ನೋಂತ ವಾರ್ನಿಂಗ್ ಅನ್ನ ಕೊಡ್ತಿದೆ. ಅದಕ್ಕಾಗಿ ಕೋಲ್ ಇಂಡಿಯಾ, ಅಂಬರ್ ಎಂಟರ್ಪ್ರೈಸಸ್, ವರುಣ್ ಬೆವರೇಜಸ್ ಈ ಷೇರುಗಳಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ, ಸೀಸನಲ್ ಬಿಸ್ನೆಸ್ ಇಂಪ್ರೂವ್ ಆಗುವಂತ ಸಂದರ್ಭ. ಕೋಲ್ ಇಂಡಿಯಾ ಪವರ್ ಡಿಮಾಂಡ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅಂಬರ್ ಎಂಟರ್ಪ್ರೈಸಸ್ AC ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ವರುಣ್ ಬೆವರೇಜಸ್ ಕೂಲ್ ಡ್ರಿಂಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಯೂಶುವಲಿ ಇವುಗಳ ಸೇಲ್ಸ್ ಡಿಸೆಂಬರ್ ನಂತರ Q4 ಅಲ್ಲಿ ಹಾಗೂ Q1 ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. Q4 ಗಿಂತ Q1 ಇನ್ನೂ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್. ಹಾಗಾಗಿ ಹೋಪ್ಸ್ ಮೇಲೆ ಇಲ್ಲಿ ಒಳ್ಳೆ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಟ್ ಸೀಸನಾಲಿಟಿ ಮೇಲೆ ಇನ್ವೆಸ್ಟ್ ಮಾಡೋದು ಲಾಭವನ್ನು ತರುತ್ತೋ ಬಿಡುತ್ತೋ, ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಖಂಡಿತ ಅದು ಲಾಭವನ್ನ ತರುತ್ತೆ. ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಏಂಜಲ್ ಒನ್ ಇವತ್ತು ಸುದ್ದಿಲಿತ್ತು. ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ಆ ಕಾರಣದಿಂದ ಸುದ್ದಿಲಿತ್ತು. ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಎಸ್ಪೆಷಲಿ ಗ್ರಾಸ್ ಕ್ಲೈಂಟ್ ಅಡಿಷನ್ಸ್ ಡ್ರಾಪ್ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ. ಬಟ್ ಕ್ಲೈಂಟ್ ಬೇಸ್ ಏನಿದೆ ನೀವು ಇಲ್ಲಿ ನೋಡಬಹುದು, 43% ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಕ್ಲೈಂಟ್ ಅಡಿಷನ್ ಡೌನ್ ಆಗಿದೆ. ಯೂಶಲಿ ಮಾರ್ಕೆಟ್ ಕಂಡೀಷನ್ ಡೌನ್ ಇದ್ದಂತ ಸಂದರ್ಭದಲ್ಲಿ ಅದು ಕಾಮನ್ ಆಗಿ ಕಂಡು ಬರುವಂತದ್ದು. ಇತ್ತೀಚೆಗೆ F&O ಕರ್ವ್ಸ್ ಕೂಡ ಕೆಲವೊಂದು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಕಂಪನೀಸ್ ಮೇಲೆ. ಬಟ್ ಸ್ಟಾಕ್ ಅಲ್ಲಿ ಆನಂತರ ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಅಂದ್ರೆ ಮಾರ್ನಿಂಗ್ ಡೌನ್ ಆದ್ರೂ ಕೂಡ ಆಮೇಲೆ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಲಿತ್ತು. ನಿನ್ನೆ ಒಂದು ನ್ಯೂಸ್ ಅನ್ನ ನಾವು ನೋಡಿದ್ವಿ, 73 ಕೋಟಿ PLI ಅಂಡರ್ ಕಂಪನಿಗೆ ಇನ್ಸೆಂಟಿವ್ ಸಿಕ್ಕಿರೋ ಬಗ್ಗೆ. ಇವತ್ತು ಇನ್ನೂ ಒಂದು ನ್ಯೂಸ್ ಬಂದಿದೆ. ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇಂದ EVಗೆ ಸಂಬಂಧಪಟ್ಟಂತೆ ಕಂಪನಿಗೆ 737 ಕೋಟಿ ಇನ್ಸೆಂಟಿವ್ ಸಿಕ್ಕಿರೋ ಬಗ್ಗೆ. ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಮೋರ್ ದನ್ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಟಾಟಾ ಮೋಟಾರ್ಸ್ ಕೂಡ ಸುದ್ದಿಲಿತ್ತು. ಕಾರಣ UK JLR ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು. ಆಸ್ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಡೇಟಾ ಡೌನ್ ಇದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫೆಬ್ರವರಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ JLR ಸೇಲ್ಸ್ ಅಲ್ಲೂ ಕೂಡ. ಇನ್ನು ಭಾರತ್ ಫೋರ್ಜ್ ಕೂಡ ಸುದ್ದಿಲಿತ್ತು. ಕಾರಣ ನೀವು ಇಲ್ಲಿ ನೋಡಬಹುದು, ಭಾರತ್ ಫೋರ್ಜ್ ಶೇರ್ ಪ್ರೈಸಸ್ ರೈಸಸ್ 3% ಆನ್ ಪಾರ್ಟ್ನರ್ಶಿಪ್ ವಿತ್ ತೈವಾನ್ಸ್ ಕಾಂಪಾಲ್ ಎಲೆಕ್ಟ್ರಾನಿಕ್ಸ್. ಈ ಕಾಂಪಾಲ್ ಎಲೆಕ್ಟ್ರಾನಿಕ್ಸ್ ಜೊತೆ ಕಲ್ಯಾಣಿ ಪವರ್ ಟ್ರೈನ್ ಅಂದ್ರೆ ಭಾರತ್ ಫೋರ್ಜ್ ನ ಸಬ್ಸಿಡಿಯರಿ ಕಂಪನಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು KRBL ಕೂಡ ಸುದ್ದಿಲಿತ್ತು. ಇದೊಂದು ರೈಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಯಾಕೆ ಸುದ್ದಿಲಿತ್ತು ಅಂತಂದ್ರೆ, ಸರ್ಕಾರದಿಂದ ಬ್ರೋಕನ್ ರೈಸ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇರುವಂತ ರೆಸ್ಟ್ರಿಕ್ಷನ್ಸ್ ತೆಗಿಬಹುದು ಅನ್ನೋಂತ ಅಪ್ಡೇಟ್ ಬಂದಿದೆ. ಬಟ್ ಇನ್ನೂ ತೆಗ್ದಿಲ್ಲ, ತೆಗಿಬಹುದು ಅನ್ನೋಂತ ಸುದ್ದಿ ಬಂದಿದೆ. ಆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು KRBL ಕೂಡ. ಸ್ಟಾಕ್ ಅಲ್ಲೂ ಕೂಡ ಅದೇ ಓಪ್ಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.